ನನ್ನ ಪ್ರಕಾರ ಒಂದು ಸಿನಿಮಾ ಹಿಟ್ ಆಯ್ತು ಅನ್ನೋದು ಎಷ್ಟು ದುಡ್ಡು ಗಳಿಸ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಎಷ್ಟು ಜನಕ್ಕೆ ಇಷ್ಟ ಆಯ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮಸ್ಕಾರ. ಓಲ್ಡ್ ಕ್ಯಾಸೆಟ್ನ ಮತ್ತೊಂದು ಹೊಸ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೆಲವೊಂದ್ಸಲ ಸಿನಿಮಾ ಚೆನ್ನಾಗಿದ್ರು ಬಾಕ್ಸ್ ಆಫೀಸ್ ಲೆಕ್ಕಾಚಾರದ ಮೇಲೆ ಫ್ಲಾಪ್ ಅಂತ ಹೇಳಿಬಿಡ್ತಾರೆ. ಅಂಥದ್ದೇ ಬಾಕ್ಸ್ ಆಫೀಸ್ನಲ್ಲಿ ಸೋತಂತ ಒಂದು ಒಳ್ಳೆ ಸಿನಿಮಾನ ನಾನಿವತ್ತು ನೋಡಿದೆ. ಯಾವುದಪ್ಪ ಆ ಸಿನಿಮಾ ಅಂದರೆ ಧನುಷ್ ಅವರು ನಟಿಸಿ ನಿರ್ದೇಶಿಸಿರುವ ಇಡ್ಲಿ ಕಡಾಯಿ. ಧನುಷ್ ಅವರ ಅಸುರನ್ ಮತ್ತು ಕರ್ಣನ್ ಸಿನಿಮಾಗಳು ನನಗೆ ತುಂಬ ಇಷ್ಟ. ಯಾಕಂದರೆ ಆ ಎರಡೂ ಚಿತ್ರಗಳಲ್ಲಿಯೂ ಮಣ್ಣಿನ ಸುಗಂಧ, ಸಂಸ್ಕೃತಿ ಹಾಗೂ ಸಾಮಾಜಿಕ ಕಳಕಳಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಧನುಷ್ ಅವರು ಆಯ್ಕೆ ಮಾಡಿಕೊಳ್ಳುತ್ತಿರುವ ಕತೆ ಹಾಗೂ ಒಬ್ಬ ನಟನಾಗಿ ಅವರು ತಮ್ಮನ್ನು ಆ ಕತೆಗಳಿಗೆ ಅರ್ಪಿಸಿಕೊಳ್ಳುತ್ತಿರುವ ರೀತಿ ನನಗೆ ತುಂಬ ಇಷ್ಟ ಆಯಿತು. ಆ ಪಟ್ಟಿಗೆ ಹೊಸ ಸೇರ್ಪಡೆ ಇಡ್ಲಿ ಕಡಾಯಿ. ಈ ಚಿತ್ರದ ಕತೆ ಬಗ್ಗೆ ಹೇಳಬೇಕಂದ್ರೆ, ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಶಿವನೇಸನ್ ಎಂಬ ವ್ಯಕ್ತಿ ಒಂದು ಇಡ್ಲಿ ಹೋಟೆಲನ್ನು ನಡೆಸುತ್ತಿರುತ್ತಾನೆ. ಇಡೀ ಊರಿಗೆ ಶಿವನೇಸನ್ ಮತ್ತು ಅವನ ಇಡ್ಲಿ ಹೋಟೆಲ್ ಅಂದರೆ ತುಂಬ ಪ್ರೀತಿ. ದಿನಾ ಬೆಳಗ್ಗೆ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ ಕೈಯಿಂದಾನೇ ಹಿಟ್ಟು ರುಬ್ಬಿ ಇಡ್ಲಿ ರೆಡಿ ಮಾಡೋದು ಶಿವನೇಸನ್ನ ದಿನಚರಿ. ತಂದೆಯ ಈ ದಿನಚರಿ ಮಗನಾದ ಮುರುಗನ್ಗೆ ಬದುಕಿನ ಪಾಠವಾಗಿತ್ತು. ಈ ಪರಿಸರದಲ್ಲಿ ಬೆಳೆದ ಮುರುಗ ಬೆಳೆದು ದೊಡ್ಡವನಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿ ತಂದೆಯ ಹೋಟೆಲನ್ನು ಮಾಡರ್ನೈಸ್ ಮಾಡಿ ಫ್ರಾಂಚೈಸಿ ಮಾಡಬೇಕೆಂದು ವಿಚಾರ ಮಾಡುತ್ತಾನೆ. ಆದರೆ ಮಗನ ಈ ವಿಚಾರ ತಂದೆಯ ವಿಚಾರಗಳಿಗೆ ತದ್ವಿರುದ್ಧವಾಗಿದ್ದರಿಂದ ಶಿವನೇಸನ್ ಇದನ್ನು ತಿರಸ್ಕರಿಸಿದಾಗ ಬೆಳಿಬೇಕು, ದುಡ್ಡು ಮಾಡಬೇಕು ಅನ್ನೋ ಮನೋಭಾವ ಹೊಂದಿದ್ದ ಮುರುಗ ಹಳ್ಳಿ ಬಿಟ್ಟು ಮದ್ರಾಸ್ಗೆ ಹೋಗ್ತಾನೆ. ಅಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದ ಮುರುಗನ್ಗೆ ಬ್ಯಾಂಕಾಕ್ನಲ್ಲಿ ವಿಷ್ಣುವರ್ಧನ್ ಎಂಬ ಭಾರತೀಯ ಉದ್ಯಮಿಯ ಹೋಟೆಲ್ನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಅರಸಿ ಬರುತ್ತೆ. ಅಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದಾಗ ವಿಷ್ಣುವರ್ಧನ್ ಅವರ ಮಗಳು ಮುರುಗನ್ ಪ್ರೀತಿಯ ಬಲೆಗೆ ಬಿದ್ದು ಮದುವೆ ಕೂಡ ನಿಶ್ಚಯವಾಗಿರುತ್ತದೆ. ಆದರೆ ಲೈಫ್ ಈಸ್ ಅನ್ಪ್ರಿಡಿಕ್ಟೇಬಲ್. ನಾವು ಅನ್ಕೊಳ್ಳೋದೇ ಬೇರೆ, ಆಗೋದೇ ಬೇರೆ. ಮದುವೆಗೆ ಇನ್ನೇನು ಕೆಲವೇ ದಿನಗಳು ಇರುವಾಗ ಮುರುಗನ್ ಲೈಫಲ್ಲಿ ಒಂದು ಅನಿರೀಕ್ಷಿತವಾದ ಘಟನೆ ನಡೆದು ಅವನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಅವನ ಜೀವನದಲ್ಲಿ ನಡೆದ ಅನಿರೀಕ್ಷಿತ ಘಟನೆ ಯಾವುದು, ಅದರಿಂದ ಅವನ ಜೀವನದಲ್ಲಿ ಏನೇನೆಲ್ಲ ಆಯಿತು ಅನ್ನೋದೇ ಈ ಚಿತ್ರದ ಕತೆ. ಈ ಸಿನಿಮಾ ಯಾಕೆ ತುಂಬ ಇಷ್ಟ ಆಯಿತು ಅಂದರೆ, ಈ ಕಥೆಯಲ್ಲಿ ಮಣ್ಣಿನ ಸೊಗಡಿದೆ, ಭಾವನೆಗಳಿವೆ. ಇವನ್ನೆಲ್ಲ ಮಿಕ್ಸ್ ಮಾಡಿ ಧನುಷ್ ಅವರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಟ್ರೆಡಿಷನ್ ಮತ್ತು ಮಾಡರ್ನೈಸೇಷನ್ನ ನಡುವಿನ ಒಂದು ಸಂಘರ್ಷವನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ನಾವು ಎಷ್ಟೇ ಮಾಡರ್ನ್ ವರ್ಲ್ಡಲ್ಲಿ ಇದ್ರೂ ನಾವು ನಮ್ಮ ಟ್ರೆಡಿಷನ್ನ ಮರಿಬಾರ್ದು. ನಮ್ಮ ಕಷ್ಟಕ್ಕಾಗೋದು, ಕಾಪಾಡೋದು, ನಾವು ಬೆಳೆದು ಬಂದ ವಾತಾವರಣ, ಜನ ಎಂಬ ಸಂದೇಶವನ್ನ ಈ ಚಿತ್ರ ಹೇಳುತ್ತದೆ. ಈ ಚಿತ್ರದ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಹೇಳ್ಬೇಕಂತಂದ್ರೆ, ಧನುಷ್ ಭಾರತೀಯ ಚಿತ್ರರಂಗಕ್ಕೆ ಸಿಕ್ಕ ಅದ್ಭುತ ನಟ ಎಂದರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಇವರು 70 ವರ್ಷದ ಮುದುಕನ್ ಪಾತ್ರ ಮಾಡೋಕ್ಕೂ ಸೈ, 20 ವರ್ಷದ ಹುಡುಗನ್ ಪಾತ್ರ ಮಾಡೋಕ್ಕೂ ಸೈ, ಅಂಥದ್ದೊಂದು ನಟನಾ ಕೌಶಲ್ಯವನ್ನು ಹೊಂದಿರೋ ನಟ ಧನುಷ್. ಇದ್ರ ಜೊತೆಗೆ ಕಯಾಲ್ ಎಂಬ ಪಾತ್ರದಲ್ಲಿ ನಿತ್ಯಾ ಮೆನನ್ ಕೂಡ ಅಷ್ಟೇ ಇಷ್ಟ ಆಗ್ತಾರೆ. ಹೀರೋಯಿನ್ ಅಂದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋ ಕಾಲದಲ್ಲಿ ಅದನ್ನೆಲ್ಲ ಮೀರಿ ಕಯಲ್ ಎಂಬ ಪಾತ್ರದ ಮೂಲಕ ಮುರುಗನ್ ಜೊತೆಗೆ ಹೆಗಲಾಗಿ ನಿಂತ ಪ್ರೇಯಸಿಯ ಪಾತ್ರದಲ್ಲಿ ತುಂಬಾ ಇಷ್ಟ ಆಗ್ತಾರೆ. ಇನ್ನುಳಿದಂತೆ ಸತ್ಯರಾಜ್, ಶಾಲಿನಿ ಪಾಂಡೆ, ಅರುಣ್ ವಿಜಯ್, ರಾಜ್ ಕಿರಣ್ ರಂತ ಅದ್ಭುತ ಕಲಾವಿದರ ದಂಡೆ ಈ ಚಿತ್ರದಲ್ಲಿದೆ. ತಮಿಳುನಾಡಿನ ತೇನಿ ಜಿಲ್ಲೆಯ ಹಳ್ಳಿಗಳಲ್ಲಿ ಈ ಚಿತ್ರವನ್ನು ಚಿತ್ರೀಕರಿಸಲಾಗಿದೆ. ತಾಂತ್ರಿಕತೆಯ ವಿಷಯದಿಂದ ಹೇಳಬೇಕೆಂದರೆ, ಕಿರಣ್ ಕೌಶಿಕ್ ಅವರ ಕ್ಯಾಮ್ರಾ ವರ್ಕ್ ಹಾಗೂ ಜಿ.ವಿ. ಪ್ರಕಾಶ್ ಕುಮಾರ್ ಅವರ ಸಂಗೀತ ಈ ಚಿತ್ರದ ಮತ್ತೊಂದು ಹೈಲೈಟ್. ಹಾಗೂ ಇವೆರಡು ಈ ಚಿತ್ರದ ಜೀವಾಳವೂ ಹೌದು. ಹಳ್ಳಿಯ ಸೊಬಗು ಪರಿಸರವನ್ನ ಕಿರಣ್ ಕೌಶಿಕ್ ಅವರು ತುಂಬಾ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಜಿ.ವಿ. ಪ್ರಕಾಶ್ ಅವರ ಸಂಗೀತ ಈ ಚಿತ್ರದಲ್ಲಿನ ಭಾವನೆಗಳಿಗೆ ಮತ್ತಷ್ಟು ಜೀವ ತುಂಬಿದೆ. ಪೋಸ್ಟರ್ ಅನ್ನೋದು ಒಂದು ಸಿನಿಮಾಗೆ ಫಸ್ಟ್ ಇನ್ವಿಟೇಷನ್ ಅಂತಾರೆ. ಅದು ನಿಜಾನೇ. ಮೊದಲು ಈ ಸಿನಿಮಾವನ್ನ ಅನೌನ್ಸ್ ಮಾಡಬೇಕಾದ್ರೆ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರು. ಈ ಪೋಸ್ಟರ್ನಲ್ಲೇ ಬಹುಶಃ ಈ ಚಿತ್ರದ ಅಥೆಂಟಿಸಿಟಿಯನ್ನು ಹೇಳುವಂತ ಹಲವಾರು ವಿಷಯಗಳು ಇದ್ವು. ಅದೇ ಪೋಸ್ಟರ್ ನನ್ನ ಈ ಸಿನಿಮಾನ ನೋಡೋಕೆ ಇನ್ವೈಟ್ ಮಾಡಿದ್ದು. ಕಾರಣಾಂತರಗಳಿಂದ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡೋಕ್ಕಾಗಿರ್ಲಿಲ್ಲ. OTTಗೆ ಬಂದ್ಮೇಲೆನೆ ನೋಡಿದ್ದು. ಕನ್ನಡ ಸೇರಿದಂತೆ ಎಲ್ಲಾ ಭಾಷೆಯಲ್ಲೂ ನೆಟ್ಫ್ಲಿಕ್ಸ್ ಅಲ್ಲಿ ಈ ಸಿನಿಮಾ ಅವೈಲೇಬಲ್ ಇದೆ. ಮಿಸ್ ಮಾಡದೆ ಈ ಸಿನಿಮಾವನ್ನ ನೋಡಿ. ಈ ವಿಡಿಯೋದ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೆ,
ಈ ಸಿನಿಮಾ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಫ್ಲಾಪ್ ಅಂತ ಕನ್ಸಿಡರ್ ಆಗಿದೆ ಅಂತ. ಇದಕ್ಕೆ ಕಾರಣ ಈ ಚಿತ್ರವನ್ನು ರಾಂಗ್ ಟೈಮಲ್ಲಿ ರಿಲೀಸ್ ಮಾಡಿರೋದು. ಹೌದು, ಈ ಚಿತ್ರ ಅಕ್ಟೋಬರ್ 1, 2025ರಲ್ಲಿ ಬಿಡುಗಡೆ ಆಯಿತು. ಅಂದ್ರೆ ಇಡೀ ಭಾರತೀಯ ಚಿತ್ರರಂಗವೇ ಕಾಯ್ತಿದ್ದಂತ ಕಾಂತಾರ ಚಾಪ್ಟರ್ 1 ಚಿತ್ರ ಬಿಡುಗಡೆ ಆದ ದಿನವೇ ಈ ಚಿತ್ರವು ಕೂಡ ಬಿಡುಗಡೆ ಆಯಿತು. ಕಾಂತಾರ ಚಿತ್ರದ ಅಬ್ಬರದ ನಡುವೆ ಇಂತಹ ಒಂದು ಅದ್ಭುತ ಸಿನಿಮಾ ಜನರನ್ನು ತಲುಪುವಲ್ಲಿ ಯಶಸ್ವಿಯಾಗಲಿಲ್ಲ ಅನ್ನೋದು ಬೇಸರದ ಸಂಗತಿ. ಇಷ್ಟೆಲ್ಲ ಪಾಸಿಟಿವ್ ವಿಷಯಗಳನ್ನು ಹೇಳ್ತಿದ್ದೀನಿ ಅಂದಮೇಲೆ ನೆಗೆಟಿವ್ ಏನಿಲ್ವಾ ಅಂತ ಕೇಳ್ಬೋದು. ಕತೆ ಚೆನ್ನಾಗಿದೆ, ಆದರೆ ಸ್ಕ್ರೀನ್ ಪ್ಲೇ ಇನ್ನಷ್ಟು ಇಂಪ್ರೂವ್ ಮಾಡಬಹುದಿತ್ತು. ಕೆಲವೊಂದಿಷ್ಟು ಎಮೋಷನಲ್ ಸೀನ್ಗಳಲ್ಲಿ ಡೆಪ್ತ್ನ ಹೆಚ್ಚಿಗೆ ಮಾಡೋದಕ್ಕೆ ಒಂದಿಷ್ಟು ಫ್ಲ್ಯಾಶ್ ಬ್ಯಾಕ್ಗಳನ್ನು ಬಳಸಿದ್ದಾರೆ. ಆ ಎಲ್ಲ ಫ್ಲ್ಯಾಶ್ ಬ್ಯಾಕ್ಗಳು ಸಿನಿಮಾದಲ್ಲಿ ರಿಪೀಟ್ ಆಗ್ತಿರತ್ತೆ. ಅವುಗಳನ್ನು ಒಂಚೂರು ಕಡಿಮೆ ಮಾಡಬಹುದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆಯೇ ಟ್ರೆಡಿಷನ್ ವರ್ಸಸ್ ಮಾಡರ್ನೈಸೇಷನ್ ಫೈಟ್ನಲ್ಲಿ ಕೆಲವೊಂದಿಷ್ಟು ಓವರ್ ರೇಟೆಡ್, ಇಮ್ಮೆಚ್ಯೂರ್ ಅನ್ಸಿದ್ದು ನಿಜ. ಒಟ್ಟಾರೆಯಾಗಿ ಒಂದು ಒಳ್ಳೆ ಸಿನಿಮಾ ಅಂದಾಗ ಸಣ್ಣ ಪುಟ್ಟ ತಪ್ಪುಗಳನ್ನು ಪಕ್ಕಕ್ಕಿಟ್ಟು ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತಿನ ಸಂಚಿಕೆಯನ್ನು ಮುಗಿಸುವ ಮುನ್ನ ಅನ್ನ ಹಾಕೋ ರೈತ, ಗಡಿ ಕಾಯೋ ಸೈನಿಕನನ್ನ ನೆನೆಯುತ್ತಾ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿಯೇ ನೋಡಿ ಎಂದು ಪ್ರೀತಿಯ ಮನವಿ ಮಾಡುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.